ಈಗ ಹಿಂದೆ ಮಾದರಿ ಆಗ್ಯಾವ. ಇವತ್ತನ್ನ ಹೆಂಗ್ ಮಾಡ್ಬೇಕು, ಯಾವ ಮಗ್ಗಿಗೆ ಬಾಗ್ ಹೋಗ್ತದ, ನಿಮ್ಮ ಸಮಯ ಕೊಟ್ಟಿರ್ತದ, ಚಂದಂಗೆ ತಿಳ್ಕೊಂಡು ಮಾಡ್ರಿ. ಆಮೇಲೆ ಇವು ಹೆಂಗ ನಾವು ಮಾಡ್ಬೇಕು, ಇಂಥವೆಲ್ಲ ಸಣ್ಣ ಸಣ್ಣ ಲೆಕ್ಕಗಳು ಬಂದು ಅಂದ್ರೆ ಮುಂದೆ ನಿಮ್ಮ ಭಿನ್ನ ರಾಶಿ ಕೂಡ್ಸು ಕಳಿವು ಸರಳ ಇವು ಮಾಡ್ಬಿರಿ. ಯಾವ ಅಂಕಿಲೆ ಬಾಗ್ ಹೋಗ್ತದ ಅನ್ನೋದು ತಿಳ್ಕೊಳ್ಳೋದು ಅದು ಇಂಪಾರ್ಟೆಂಟ್. ನೀವು ಲಸ ತೆಗೆದು ಗುಣಾಕಾರ ಹಾಕಿಬಿಟ್ರಿ ಅಂದ್ರೆ ನಿಮಗೆ ಅಧಿಕ ಗುಣ ಬರ್ತದೆ ಭಿನ್ನ ರಾಶಿ ಒಳಗೆ. ಆದ್ರೆ ಗುಣಾಕಾರ ಭಾಗಾಕಾರ ಬರೋದಿಲ್ಲ. ಯಾಕೆ? ಯಾವ ಅಂಕಿಲೆ ಬಾಗ್ ಹೋಗ್ತದ ಅದು ತಿಳ್ಕೊಬೇಕು. ನೀವೆಲ್ಲರೂ ಮಾಡಿದ್ದೀರಿ ಅಂದರೆ ವಿಡಿಯೋ ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತೀನಿ. ಈಗ ಮ್ಯೂಟ್ ಮಾಡ್ರಿ, ಈಗ ಬಿಡಿಸ್ರಿ, ಬಿಡಿಸೋದಾದ್ರೆ ನಾ ತಿಳಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ನಾನು ಹೇಳುವಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ನೋಡ್ರಿ, ಹಚ್ಕೋರಿ. 4-5 ಅಂಶ ಗುಂಡ್ಲೆ 5-6 ಅಂಶ ಗುಂಡ್ಲೆ 3-4 ಅಂಶ. ಇಲ್ಲೇ ಇದು ಅಂಶ, ಇದು ಛೇದ. ಅಂಶಕ್ಕೆ ಛೇದಕ್ಕೆ ಬಾಗ್ ಹೋಗ್ತಿತ್ತಂದ್ರೆ ಹೊಡಿಬೇಕು. 3 ಒಂದಲೆ 3 ಎರಡಲೆ ನೋಡ್ರಿ. ಈ 5 ಒಂದಲೆ, ಈ 5 ಒಂದಲೆ, 4 ಒಂದಲೆ, 4 ಒಂದಲೆ. ಮ್ಯಾಲೆ ಒಂದು ಬಂತಂದ್ರೆ ಉತ್ತರ ಮುಗೀತು ಅಂತ ತಿಳ್ಕೊಬೇಕು. ಇದು ಯಾವಾಗ ಮುಗೀತು ಭಿನ್ನ ರಾಶಿ ಕನಿಷ್ಠ ರೂಪ ಮ್ಯಾಲೆ ಒಂದು ಬಂದ್ರೆ ಕೆಳಗಡೆನೂ ಒಂದು ಬಿಟ್ರೆ ನಿಮ್ದು ಭಿನ್ನ ರಾಶಿ ಕನಿಷ್ಠ ರೂಪಕ್ಕೆ ತರೋದು ಮುಗೀತು ಅಂತ ತಿಳ್ಕೊಬೇಕು ಹುಡುಗರೆ. ಈಗ ನೋಡಿ, ಒಂದು ಒಂದಲೇ ಒಂದು, ಒಂದು ಎರಡಲೇ ಎರಡು, ಎರಡು ಒಂದಲೇ ಎರಡು, 1-2 ಅಂಶ. ಆನ್ಸರ್ ಇದು ಕೊಡ್ರಿ ಎಷ್ಟು? 1-2 ಅಂಶ. ಈಗ ನೋಡಿ, ಇದನ್ನು ಹಂಗೆ ಹಚ್ಬೋದು ಚೆನ್ನಾಗಿ. 1-8 ಅಂಶ ಗುಂಡ್ಲೆ 5-6 ಅಂಶ ಗುಂಡ್ಲೆ 3-4 ಅಂಶ. ಏನು ಈ 8ಕ್ಕೆ ಎದಕ್ಕರೆ ಬಾಗ್ ಹೋಗ್ತದ ಮೇಲೆ ಇಲ್ಲ, ಬಿಟ್ಬಿಡಿ. 3ಕ್ಕೆ 6ಕ್ಕೆ ಹೋಗ್ತದ ನೋಡ್ರಿ. ಇಲ್ಲಿ 3 ಒಂದಲೆ 3 ಎರಡಲೆ ನಾವು 2ಕ್ಕೆ 5ಕ್ಕೆ ಹೋಗಂಗಿಲ್ಲ. 4ಕ್ಕೆ 5ಕ್ಕೆ ಹೋಗಲ್ಲ. ಮ್ಯಾಲಿನ ಪದ ಗುಣಾಕಾರ ಮಾಡ್ರಿ. 5 ಒಂದಲೆ 5, 8 ಎರಡಲೆ 16, 16 4 64 ನೋಡಿ. ಇದಕ್ಕೆ ಏನಂತಾರ? ಸಮಭಿನ್ನ ರಾಶಿ. ಛೇದಕ್ಕಿಂತಲೂ ಅಂಶವು ಚಿಕ್ಕದಾಗಿದ್ದರೆ ಸಮಭಿನ್ನ ರಾಶಿ ಎಂದು ತಿಳಿದುಕೊಳ್ಳಬೇಕು. ನೋಡ್ತೀವಿತ್ತಲ್ಲ. ಇಲ್ಲ ಆಫ್ ಅಂದ್ರೆ ಏನು? ಗುಂಡ್ಲೆ 2-3 ಅಂಶ ಗುಂಡ್ಲೆ 5-6 ಅಂಶ. 3ರಲ್ಲಿ ಯಾವ್ದು ಹೋಗ್ತದ ಮೇಲೆ ಇಲ್ಲ. 6 ನೋಡ್ರಿ ಹೋಗ್ತದ ನೋಡ್ರಿ. ಇದಕ್ಕೆ 2 ಒಂದಲೆ 2 3ಲೆ 3ಕ್ಕೆ 5ಕ್ಕೆ ಭಾಗ ಹೋಗಲ್ಲ. 5 ಒಂದಲೆ 5, 3 3ಲೆ 9. ಆನ್ಸರ್ ಎಷ್ಟು ಬಂತು? 5-9 ಅಂಶ. ಆಫ್ ಅಂದ್ರೆ ಏನು? ಗುಣಾಕಾರ. 3-8 ಅಂಶ ಗುಂಡ್ಲೆ ಆಫ್ ಅಂದ್ರೆ ಗುಂಡ್ಲೆ 3 ಒಂದಲೆ 3, 1 2 5, 5-3 ಅಂಶ. 3 ಒಂದಲೆ 3 ಒಂದಲೆ ಒಂದು ಹಚ್ಚಿದ್ರು ಬರ್ತದೆ, ಬಿಟ್ಟರು ಬರ್ತದೆ. 5-8 ಅಂಶ. ಆನ್ಸರ್ ಎಷ್ಟು ಬಂತು? 5-8 ಅಂಶ. ಇದನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂದ್ರೆ ಅಧಿಕ ಗುಣ ಸರಳ. ಆದ್ರೆ ಗುಣಾಕಾರ ಭಾಗಾಕಾರ ಯಾಕೆ ಟಫ್ ಆಗ್ತದೆ? ನಿಮ್ಮ ಬಗ್ಗೆ ಬರ್ಬೇಕಿದು. ಅದಕ್ಕೆ ಈಗ ಸಣ್ಣ ಹಾಕಿದ ಮುಂದೆ ದೊಡ್ಡ ಬರ್ತಾವ ನಿಮಗೆ. ಅವಾಗ ನಿಮ್ಮ ಮಗ್ಗಿ ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊರಿ. 3-5 ಅಂಶ. ಆಫ್ ಅಂದ್ರೆ ಗುಂಡ್ಲೆ 7-9 ಅಂಶ. ಈಗ ವಿಚಾರ ಮಾಡಿ. 3ಕ್ಕೆ 9ಕ್ಕೆ ಭಾಗ ಹೋಗ್ತದೆ. 3 ಒಂದಲೆ ಇದನ್ನ ಹೆಚ್ಚು ಕಲಿಬೇಕು ನೀವು. 3 3ಲೆ 5ರಲ್ಲಿ 7 ಹೋಗಂಗಿಲ್ಲ ಅಂದ್ರೆ 7 ಒಂದಲೆ 7, 3 5ಲೆ 15. ಮತ್ತೆ ಇದಕ್ಕೆ ಭಾಗ ಹೋಗ್ತದ ನೋಡ್ಬೇಕು ನೀವು. ಅಂದ್ರೆ ಉತ್ತರ ಫೈನಲ್ ಹೋಗಂಗಿಲ್ಲ. ಯಾಕಂದ್ರೆ ವಿಭಾಜ್ಯ ಅಂಕೆ ಅದ ಮೇಲಿಂದ. ಒಂದು ಅವಿಭಾಜ್ಯ ಅಂಕೆ ಬಂತು ಅಂದ್ರೆ ಉತ್ತರ ಫೈನಲ್ ಆತಂತ ತಿಳ್ಕೊಬೇಕು ನೀವು. 5 ಒಂದಲೆ 5, 1 4, 9, 9 ಅಂಶ ಗುಂಡ್ಲೆ 2 ಮೊದಲೇ 18, 1 19, 2 ಅಂಶ. ನೋಡಿ ಈಗ 2ರಲ್ಲಿ ಯಾವುದು ಹೋಗಂಗಿಲ್ಲ. 5ರಲ್ಲಿ 19 9ಲೆ 81 ಕೈಲ ಬಂತು 8, 9 1 9, 1 8 17, 19 9ಲೆ 171, 5 2ಲೆ 10. ಇದಕ್ಕೆ ಗುಣಾಕಾರ ಮಾಡ್ರಿ. ಈಗ ಇದಕ್ಕೆ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಬಾಗ್ ಹೋಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು? ಬಾಗ್ ಹೋಗ್ಲಿಲ್ಲ ಅಂದ್ರೆ ಮೇಲಿನ ಪದಕ್ಕೆ ಗುಣಾಕಾರ ಮಾಡಬೇಕು. ತಳಗಿನ ಪದಕ್ಕೆ ತಳ ಗುಣಾಕಾರ ಮಾಡಿ ನೋಡಿ.
10 ಒಂದಲೇ 10, 10 ಏಳಲೆ 70, 1 10 ತಿಳ್ಕೊ. ತಿಳಿತಲ್ಲ? 4-5 ಅಂಶ ಸಣ್ಣದು ನೋಡಿ ಮಾತು. 4-5 ಅಂಶ ನಿಮ್ಗೆ ಎಷ್ಟು ಕರೆಕ್ಟ್ ಆಗ್ಯಾವ ಚೆಕ್ ಮಾಡ್ಕೊರಿ. 5-6 ಅಂಶ. 5 ಒಂದಲೇ 5 ಒಂದಲೇ 2 ಎರಡಲೆ 2 ಮೂರಲೆ. ಇದರಲ್ಲಿ ಎಷ್ಟು ಬಂತು ಉತ್ತರ? 2 3 ಅಂಶ. ಎಷ್ಟು? 2 3 ಅಂಶ. 3 8 ಅಂಶ ಗುಂಡ್ಲೆ 2 3 ಅಂಶ. 3 ಒಂದಲೇ 3 ಒಂದಲೇ 2 ಒಂದಲೇ 2 4 ಬರೋಬ್ಬರಿ 1 4 ಅಂಶ. ನೋಡಿ ಇದು ಕೊಟ್ಟು 1 ಅಂಶ. ನೋಡಿ ಇಷ್ಟೆಲ್ಲ ಲೆಕ್ಕ ನೀವು ತಿಳ್ಕೊಂಡು ಮಾಡಿ ಅಂತ ತಿಳ್ಕೊಂಡು ನೀವು ಎಷ್ಟು ಕರೆಕ್ಟಾಗಿ ಯಾವ ಚೆಕ್ ಮಾಡ್ಕೊರಿ. ಇಂಥ ಗಣಿತಗಳನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಲಸ ಮಾಸ ಕಾಮನ್ನಾಗಿ ಎಲ್ಲರಿಗೂ ಬರ್ತಾವೆ. ಈ ಗಣಿತಗಳು ನಿಮಗೆ ಬಂದು ಅಂದ್ರೆ ಲಸ ಮಾಸ ಸೀದಾ ಬರ್ತಾವೆ. ಒಂದು ಲಸ ಎಷ್ಟು ನಮೂನೆ ತೆಗಿಬೋದು, ಮಸ ಎಷ್ಟು ನಮೂನೆ ಕಂಡು ಹಿಡಿಬೇಕು ಎಲ್ಲ ನಿಮಗೆ ಸೀರಿಯಲ್ನಾಗ ಬರ್ತಾವ. ಅವಾಗ ನೋಡ್ರಿ ನಾಳೆ ಜೂನ್ದಿಂದ ಅಭ್ಯಾಸ ನೀವು ಟೆಲಿಗ್ರಾಮ್ ತೊಗೋಬೋದು. ಆಮೇಲೆ ಮನ್ಯಾಗ ಕೂತು ಅಭ್ಯಾಸ ಮಾಡೋದು. ಇದು ಟ್ಯೂಷನ್ ಕ್ಲಾಸ್ ಅಂತ ಮನ್ಯಾಗ 1-2 ತಾಸು ಅಭ್ಯಾಸ ಮಾಡಿರಿ ನೀವು ಮೊಬೈಲ್ದಾಗ. ಆಮೇಲೆ ರೆಗ್ಯುಲರ್ ಕೋಚಿಂಗ್ ಕ್ಲಾಸ್ಗೂ ಹೋಗ್ರಿ. ಎರಡೂ ನಮೂನೆ ನಡೀತದೆ. ದಿನಾಲೂ 1-2 ತಾಸು ನೀವು ಅಭ್ಯಾಸ ಮನೆಯೊಳಗೆ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ನವೋದಯ ರಿಸಲ್ಟ್ ಕಣ್ಣು ಮುಚ್ಚಿ ಬರ್ತದೆ. ನೋಡಿರಿ ಚಂದ ಫೇರ್ದಾಗ ಬರ್ಕೊರಿ.